ಮಕ್ಕಳು ಅಜ್ಜಾರು ಕಲ್ತರು, ಅಪ್ಪಾರು ಕಲ್ತರು, ಮುತ್ತಜ್ಜಾರು ಕಲಿತರು, ಮಕ್ಕಳು ಕಲಿತರು, ಮೊಮ್ಮಕ್ಕಳು ಕಲಿತರು, ಇವಾಗ ಮರಿ ಮೊಮ್ಮಕ್ಕಳು ಕೂಡ ಕಲಿಯಾಕತ್ತಾರ. ಇದು ವಂಶ ಪಾರಂಪರವಾಗಿ ನಡೆಯಾಕತ್ತೈತಿ. ಇಷ್ಟೆಲ್ಲ ಈ ಊರೂರು ತಿರುಗಬೇಕು, ಭಿಕ್ಷೆ ಮಾಡಬೇಕು, ಕಾರ್ಯಕ್ರಮಗಳಿಗೆ ಅಡ್ಡಾಡಬೇಕು. ಕೆಲವು ಸಿಗ್ತಾವು, ಕೆಲವು ಸಿಗಂಗಿಲ್ಲ. 3 ತಿಂಗಳಿಗೆ ವರ್ಷದಲ್ಲಿ ಬರೀ 3 ತಿಂಗಳು ಮಾತ್ರ ಏನೋ ಸೀಸನ್ ಇರುತ್ತೆ, ಉಳಿದು 9 ತಿಂಗಳ ಕಷ್ಟ ಆಗತ್ತೆ ಅಂತೀರಿ. ಇಷ್ಟೆಲ್ಲ ಆದಮೇಲೆನೂ ಕೂಡ, ಇಷ್ಟೆಲ್ಲ ತ್ರಾಸಿದ್ರೂ ಕೂಡ ಮೊಮ್ಮಕ್ಕಳಿಗೆ ಮರಿ ಮೊಮ್ಮಕ್ಕಳಿಗೆ ಕಲೀಲಿ ಅಂತ ಯಾಕಂತೀರಿ? ಕಲಿಯಬೇಕಂತದ್ದು ಏನ್ರಿಪ್ಪ, ಇದ್ರಾಗ ಅಮೃತ ಅದ, ಭಕ್ತಿ ಅದ. ಇದ್ರಾಗ ಅಮೃತ ಅಂದರೇನು? ಇದರಷ್ಟ ಇದ್ದ ಪ್ರೇಮ ಎದರಾಗೂ ಇಲ್ಲ. ಭಕ್ತಿದಿಂದ ನಾಲ್ಕೇ ಒಂದು ಅರ್ಧ ತಾಸು ಖಂಡಿತವಾಗಿ ಸೇವಾ ಮಾಡು, ಕೋಟಿ ಬಳಕೆ ಕೊಡ್ತೈತಿ. ನಮಸ್ಕಾರ ಚಮತ್ಕಾರ ನಡೀತಿ. ಯಾಕೆ? ಆ ನಾಮಸ್ಮರಣೆ ಬಲದಿಂದ ಇಷ್ಟೆಲ್ಲ ಅಮೃತ ನಮಗೆ ಆಗ್ಯದ, ನಮಗೆ ಸಿಕ್ಕದ. ಇದು ಸೇವಾದಿಂದ ಸದ್ಗತಿ ಅದಂತೇಳಿ ಬರೀ ಹಿಂದೆ ಮಹಾತ್ಮರು ವಾಣಿನೂ ಕೇಳೀವಿ, ತಂದೆ ತಾಯಿ ವಾಣಿನೂ ಕೇಳೀವಿ. ಆದ್ರೆ ಈಗ ನಮಗದು ಕಂಡೀಷನ್ ತಿಳಿತು. ಮಾಡ್ರಿಪ್ಪ ಅಂತೀವಿ. ಅವ್ರು ಇಚ್ಛಾರಿಪ್ಪ ಕಲಿತಾರೆ, ಮಾಡ್ತಾರೆ. ಅವ್ರವ್ರ ದೈವದ ಬಲ ಮುಂದಿಂದ ಯಾರು ಕಂಡೀವಿ. ಆಮೇಲೆ ಇದ್ರ ಜೊತೆಗೆ ಒಂದು ಏನಾದರೂ ಒಂದು ಉದ್ಯೋಗನೂ ಬೇಕಾಗತ್ತೆ. ನಾವು ಮಾಡಿಲ್ರಿ, ಅವ್ರು ಕಲೀದಪ್ಪ ಅಂತೀವಿ, ಉದ್ಯೋಗ ಮಾಡ್ರಿ ಅಂತೀವಿ. ಅವರು ಇದ್ರ ಮೇಲೇನೆ ಜೀವನ, ಇದಕ್ಕೆ ರಗಡ ಆಗತ್ತಂತಾರೆ, ರಗಡ ಆಗ್ತೈತಿ. ಈಗ ನಾವು ಅವ್ರು ಒಂದೇ ಅಲ್ರಿ, ಇವು ಎಲ್ಲ ಗೌರ್ಮೆಂಟ್ ಫಂಕ್ಷನ್ ಇಂಥವು ಕಾರ್ಯಕ್ರಮ ಮಾಡ್ತಾರೆ. ಅಲ್ಲಿ ಹೋಗಿ ಬಂದಿಂದ ಏನು ಮಾಡ್ತಿದ್ವಿ, ಯಾವ ಉದ್ಯೋಗ? ಸರ್ಕಾರಿ ಕಾರ್ಯಕ್ರಮಗಳು, ಸರ್ಕಾರಿ ಕಾರ್ಯಕ್ರಮಗಳಂದ್ರೆ ಏನವು? ಏನು ಇಟ್ಕೊಂಡ ಇವ್ರಿ ಕುಟುಂಬ ಯೋಜನಾ, ಇವು ಅರಣ್ಯ, ಇವು ಸರ್ಕಾರದಂದ್ರೆ ಇವು ಸರ್ಕಾರದ ದವಾಖಾನೆ ಇವು ಕುಟುಂಬ ಯೋಜನಾ. ಆಮೇಲೆ ಅರಣ್ಯ ಇಲಾಖೆ, ಇವು ಅರಣ್ಯದ ಇಲಾಖೆ ಕಮ್ಮಿ. ದೇವದಾಸಿ ಪದ್ಧತಿ ಅಂತೂ ಇವು ಎಲ್ಲ 108 ಗೌರ್ಮೆಂಟ್ ಕಾರ್ಯಕ್ರಮ. ಯಾಕಂದ್ರೆ ದೇವದಾಸಿ ಪದ್ಧತಿ ನಿರ್ಮಾಣ ನಾವು ಸರ್ಕಾರಿ ಕಾರ್ಯಕ್ರಮಕ್ಕೆ ಹೋಗ್ತಿದ್ದೆ. ನಾವು ಬೀದಿ ನಾಟಕ ಮಾಡ್ತಾ ಇದ್ವಿ. ನಾನು ಬೀದಿ ನಾಟಕಗಳನ್ನ ಮಾಡೀನಿ ಚೌಹಾನ್ ಸಾಹೇಬ್ರ ಕಡೆ. ಇವಾಗ ನೆಕ್ಸ್ಟ್ ನಾನು ಇಲ್ಲ, ಕಂಪ್ನಿನೂ ಇಲ್ಲ, ನಮ್ಮ ಸಹಕಾರಗಳು ಇಲ್ಲ, ಬೀದಿ ನಾಟಕಕ್ಕೂ ಹೋಗೋಕ್ಕೂ ಆಗಲ್ಲ. ಹೀಗಾಗಿ ನಾವು ಕೂಡ ಬಿಟ್ಟಿವಿ. ಒಟ್ಟು ಮೊಮ್ಮಕ್ಕಳು ಇದನ್ನು ಮಾಡಲಿ ಅಂತೀರ. ಆಮೇಲೆ ನೀವು ಒಂದು ಚೌಡಿಗೆ ನುಡಿಸ್ತೀರಿ ಅಂತಾರೆ. ಚೌಡಿಗೆ ನಮ್ಮ ಸಂಬಳ ಚೌಡಿಗೆ 3 ಮಂದಿ ಬೇಕ್ರಿ. ಇದಕ್ಕೆ ಚೌಡಿಗೆ ಜೊತೆಗೆ ಬರೀ ಚೌಡಿಗೆ ಬಾರಿಸಿ ಒಂದು ಹಾಡಕ ನಾವು ಒಬ್ಬನೇ ಹಾಡ್ತೀನಿ ತೋರಿ. ಹುಡುಗರೆಲ್ಲ ಮ್ಯಾಳಿಲ್ಲ. ನೀವು ಆಗಾಳ ಹೇಳಿದ್ರೆ 3 ಮಂದಿ 4 ಮಂದಿ ಇರ್ತಿದ್ರು. ಹೌದಲ್ಲ? ಇದೇ ಹಂಗೆ ಬಾಯಿಲಿ ಹಾಡ್ತೀನಿ ತೋರಿ ಬೇಕಾದ್ರೆ. ಆಮೇಲೆ ನೀವು ತತ್ವ ಪದಗಳನ್ನು ಹಾಡ್ತೀರಿ? ತತ್ವ ಹಾಡ್ತೀವಿ. ಕಡ್ಕೊಳ ಮಡಿವಾಳಪ್ಪನವರು, ಬಳಬಟ್ಟಿ ರಾಚಪ್ಪನವರು ಎಲ್ಲರೂ ಹಾಡ್ತಾರೆ. ಪುರಂದರದಾಸರ ಪದಗಳನ್ನ ಹಾಡ್ತೀವಿ. ಓಕೆ. ಇನ್ನೊಂದು ಈಗಾಗಲೇ ಹಾಡಿದ್ದು ದೇವಿ ಮೇಲೆ ಹಾಡ್ರಿ. ಇನ್ನು ಹರಿ ಮೇಲೆ ಒಂದು ಹಾಡ್ರಲ್ಲ. ಹಾಡ್ತಿದ್ರು. ಜಾಣ ನೋಡೋ ಸದ್ಗುರುವಿನ ಮರಿಯಲಿ ಬ್ಯಾಡು, ಜಾಣ ನೋಡೋ ಸದ್ಗುರುವಿನ ಮರಿಯಲಿ ಬ್ಯಾಡು, ಕಡವಿಲ್ಲದ ಬಾಯಿಯಳು ಒಡಲೊಳ ಸೇರಿ, ಕಡವಿಲ್ಲದ ಬಾಯಿಯಳು ಒಡಲೊಳ ಸೇರಿ, ಚೀ ಕೊಡಗದಂತೆ ಗುಣದ್ಯಾಳಲಿ ಬ್ಯಾಡ ನೋಡು, ನೀ ನೋಡು ಸದ್ಗುರುವಿನ ಮರಿಯಲಿ ಬ್ಯಾಡು, ನೀ ಹುಟ್ಟಿ ನಿನಗಿರುವುದಲ್ಲ ಗೇಣು ಹೊಟ್ಟಿ, ನೀ ಹುಟ್ಟಿ ನಿನಗಿರುವುದಲ್ಲ ಗೇಣು ಹೊಟ್ಟಿ, ಅದರ ಆಸೆಗೆ ನೀ ಮೈಗೊಟ್ಟಿ, ಏನೇನು ಗಳಿಸಿ ತಂದಿಟ್ಟಿ, ಏನೇನು ಗಳಿಸಿ ತಂದಿಟ್ಟಿ, ಚೆನ್ನಾಗಿ ತಿಳಿಯು ಮನ ಮುಟ್ಟಿ, ಚೀಕೆಟ್ಟಿ, ನಿನ್ನ ಯಮದೂತರು ಎಳೆದವ ಇವಾಗ ಹಿಂಬಲ ಬರದುಲ ಏನೇ ನೋಡು, ನೀ ನೋಡು ಸದ್ಗುರುವಿನ ಮರಿಯಲಿ ಬ್ಯಾಡು, ಚಿಂತಿ ಚಿಂತಿ ನಿನಗಿರುವುದಲ್ಲ ಒಣಭ್ರಾಂತಿ, ನೀ ಕಾಣದ ಕೂಳ ತಿಂತಿ, ಮುಕ್ತಿಯಾಗಬೇಕಂತಿ ಹಿಡಿ ಶಾಂತಿ, ನಾನ ಜನ್ಮವನ ತಿರುಗಿ ಮನುಜ ಮಾನು ಜನ್ಮಗ ಬಂದೆಲ ಮನವೇ ನೋಡು, ನೀ ನೋಡು ಸದ್ಗುರುವಿನ ಮರಿಯಲಿ ಬ್ಯಾಡು, ಆದಿ ಆಧಾರ ಇಲ್ಲದಂಗಾದಿ, ಆದಿ ಆದಿ ಆಧಾರ ಇಲ್ಲದಂಗಾದಿ, ಬಿಗಮಿಲ್ಲದ ಶಾಸ್ತ್ರ ಓದಿ ಅನುಭವ ತಿಳಿಯ ಬೂನಾದಿ, ಮುಂದೆ ಬರುವುದು ಯಮನರ ಬಾದಿ ಚೀವಾದಿ, ಹೇಳಿದ ಪುರಂದರ ವಿಠಲ ಸ್ವಾಮಿ ಹೋಗುವಾಗ ಒಂದ್ಯಾರ್ಯಾರಿಲ್ಲ ನೋಡು,
ನೀ ನೋಡು ಸದ್ಗುರುವಿನ ಮರಿಯಲಿ ಬ್ಯಾಳು. ಈಗ ನಿಮ್ಮನ್ನ ಜನ ಈಗ 82 ವರ್ಷ 10 ವರ್ಷದವ್ರು ಇದ್ದಾಗ ಬಂದಿರಿ, 72 ವರ್ಷದವ್ರವರೆಗೂ ಜನ ಸಾಕ್ಯಾರ ನಿಮ್ಮನ್ನ. ಹೌದ್ರಿಪ್ಪ. ಅವ್ರಿಗೇನು ಹೇಳ್ತೀರಿ ಈ ಟೈಮ್ನಾಗ? ಏನಪ್ಪ ಶಿವನ ಆಟಪ್ಪ, ನಾವು ಏನೋ ನಿಮ್ಮ 10 ರೂಪಾಯಿ ಪುಣ್ಯದಿಂದ, ದೇವಿ ಸರಸ್ವತಿ ಪುಣ್ಯದಿಂದ ಇಲ್ಲಿಗೆಲ್ಲ ಮಾಡೀವಿ. ಆತ್ರಿಪ್ಪ ಕರೆದ್ರು ಬರ್ತೀವಿ ಅಂತ ಭಾಳ ಅಪರೂಪ ಮಾಡ್ತಾರೆ ಭಾಳ ನಮ್ಮನ್ನೇ. ಆಮೇಲೆ ನಿಮ್ಮ ತಾಯಿ ತಂದೆ ಕಲಿಸಿದ್ರು ಹೋದ್ರು. ಹೌದ್ರಿಪ್ಪ. ಅವರು ನೀವು ರಾಷ್ಟ್ರ ಮಟ್ಟದ ಪದ್ಮಶ್ರೀ ಪ್ರಶಸ್ತಿ ತಗೋತೀರಂತ ಅವ್ರಿಗೆ ಗೊತ್ತಿರ್ಲಿಲ್ಲ. ಪದ್ಮಶ್ರೀ ಪ್ರಶಸ್ತಿ ಅಂತಾನ ಗೊತ್ತಿರ್ಲಿಲ್ಲ. ಈಗ ಅವ್ರ ಆತ್ಮಗಳಿಗೆ ಏನು ಹೇಳ್ತೀರಿ ಈ ಒಂದು ವೇದಿಕೆ ಮುಖಾಂತರ? ಭಾಳ ಅವ್ರನ್ನ ನೆನೆಸೇ ನಾವು ಮುಂದಿನ ಶಬ್ದ. ಅವರು ನೆನೆಸೇ ಮುಂದಿನ ವಿಷಯಗಳನ್ನು ನಾವು ಸಂಬಳ ಚೌಡಿಕೆ ಮುಟ್ಟಬೇಕಾದ್ರೂ ಅವರು ಧ್ಯಾನ ಮಾಡಿ ಎಲ್ಲ ನಿಂದಪ್ಪ ತಂದೆ ಗುರುನಾಥ ತಾಯಿ ಜಗದಂಬ ಅಂತ ನಾವು ಸಂಬಳ ಮುಟ್ಟಬೇಕಾದ್ರೆ ಭಗವಂತನ ಧ್ಯಾನ ಮಾಡಿ ತಂದೆ ತಾಯಿನೇ ದೇವರು ಅಂತೇಳಿ ನಾವೇ ಹಾಡ್ತೀವಿ. ಜಗತ್ತೇ ತುಂಬ ಯಾವ ದೇವರಿಲ್ಲ, ಎಲ್ಲಿದ್ರು ದೇವರು? ತಾಯಿ ತಂದೆನೇ ದೇವರು. ರೋಮ ರೋಮಾದಿಗಳೊಳಗಿನ ರಸಗಳನ್ನು ಕುಡಿದು ಎತ್ತಿ ಮುದ್ದಾಡಿಸಿದವಳು ತಾಯಿ. ಯಾವ ದೇವರಿದ್ರೆ ನಿನಗ? ಇಲ್ಲಲ್ಲ. ಮಾರಿದುಂಬ ಮುಸುಗುಗಳಾಗಿ ಯಾರ ನೋಡ್ಯಾರೆಂದು ದೃಷ್ಟಿ ಬಿಟ್ಟಾರೆಂದು ಮುಸುಗಾಗಿ ಮಲಿ ಕುಡಿಸಿದವಳು ತಾಯಿ. 9 ತಿಂಗಳು 9 ದಿವಸ ಹೊತ್ತು ಸಲಿವಿ ಅದನ್ನೆಲ್ಲ ಮುಂದೆ ವಿಷಯಗಳನ್ನು ತೊಳೆದು ಮರಗಳನ್ನು ಬೆಳೆಸಿದಂತೆ ಪಂಚಭೂತ ಶರೀರ ಬೆಳೆಸಿದಳು. ಗಿಡಕ್ಕೆ ನೀರಾಗಿದ್ರೆ ಗಿಡ ಬೆಳೀತದ, ತಾಯಿ ಹಾಲು ಕುಡಿಸಿದ್ರೆ ಶಿಶು ಬೆಳೀತದ. ನನ್ನ ಮಗ ಬೆಳೀಲಿ ಎಂದು ಅನಂತ ಕೋಟಿ ದೇವಾನ ದೇವತೆಗಳು ನಾಮಸ್ಮರಣೆ ಮಾಡಿ ಶರೀರ ಬೆಳೆಸಿದಳು. ಇದು ಎಲ್ಲ ಯಾರ್ದು? ತಾಯಿದು. ಅದಕ್ಕೆ ತಾಯಿ ತಂದೆನೇ ದೇವರು, ಇದರ ಹೊರತ ದೇವರಿಲ್ಲ. ತಾಯಿ ತಂದೆ ಹೊರತ ಅನ್ಯಾಯ ದೇವರು ಎಲ್ಲಿ ಇಲ್ಲ. ಅದಕ್ಕೆ ಪುಂಡಲಿಕ ಪಾಪ ಮಾಡಿದ ಪಂಢರಪುರದಾಗ. ಪಂಢರಪುರ ಅನ್ನೋದು ಊರು ಇದ್ದಿದ್ದಿಲ್ಲ, ಅರಣ್ಯ. ತಂದೆ ತಾಯಿನೇ ಅಂಬುವಂಥ ಅರು ಯಾರು ಕೊಟ್ಟರು? ಗುರು, ಕುಕುಟ ಮುನಿ. ಗುರು ಭೇಟಿ ಆಗುವವರಿಗೆ ಅರು ಆಗುವುದಿಲ್ಲ, ಗುರುವೇ ಅರು. ಅವ ಕುಕುಟ ಮುನಿಯವರು ಯಾರು ವಿಷಯಗಳನ್ನು ನೋಡಿ ತಂದೆ ತಾಯಿನೇ ದೇವರೆಂದು ಪೂಜಿಸ್ತಿದ್ದ, ಅದನ್ನು ನೋಡಿದಾಗ ಇವಂಗೂ ಅರುವಾತು. ಹುಣಸಿ ಮರದ ತಳಗ ತಂದೆ ತಾಯಿನ ತಗೊಂಡು ಅಂಗಾಲ ಕೂತ ಎಸೋ ದಿವ್ಸ ಕೂತ, ಎಸೋ ವರ್ಷ ಕೂತ. ಅವಾಗ ಭಗವಂತವನು ಭಕ್ತಿಗೆ ಬಂದ. ಯಾಕೋ ಇಷ್ಟ್ಯಾಕೆ ಮಾಡ್ಲಿಕ್ಕತ್ತಿ? ಏನು ವರ ಬೇಕು ಬೇಡಂದ. ನನಗೆ ನಿನ್ನ ವರನೂ ಬೇಡ, ಏನು ಬೇಡ, ಅಲ್ಲೇ ನಿಂದ್ರಂತೇಳಿ ಇಟ್ಟಂಗಿ ಹೋಗದ. ಭಗವಂತ ಇಟ್ಟಂಗಿ ಮೇಲೆ ನಿಂತಾಗ ಅದಕ್ಕೆ ಇಟ್ಟಲಾತ ನಾಮ ಬಂತು. ಆಮೇಲೆ ನಿಮ್ಮನ್ನು ಎಲ್ಲೇ ನೋಡಿದ್ರು ಜನ ಗುರುತಿಸ್ತಾರೆ. ಹೆಂಗಪ್ಪನವರು ಸುಗತೇಕಾರ ಕಲಾವಿದರು ಅಂತ ಗುರುತಿಸ್ತಾರ. ಈ ಒಂದು ವೇದಿಕೆ ಮುಖಾಂತರ ನಿಮ್ಮನ್ನು ಗುರುತಿಸ್ತಕ್ಕಂಥ ಜನರಿಗೆ ಏನು ಹೇಳ್ತೀರಿ? ಏನು ಹೇಳಿ, ಇದೇ ಅಲ್ಲ ಹಾಡಿದಪ್ಪ ತಂದೆ ತಾಯಿ ಪುಣ್ಯ, ಆರಾಮದೀವ್ರಿ, ಹಾಡ್ತೀವ್ರಿ, ಮಾಡ್ತೀವ್ರಿ. ಮತ್ತು ಇದೇಪ್ಪ ಇಲ್ಲಿವರಿಗೆ ಸುಖವಾಗಿ ಅದೆಯಪ್ಪ, ಇದು ಒಂದು ದೇವ್ರ ಪುಣ್ಯಪ್ಪ ಅಂತಾರೆ. ಮತ್ತೊಂದು ಆಮೇಲೆ ಇದೆಲ್ಲ ನಡ್ಕೊಂಡು ಬಂದಿರೋದು ಇದು ವೆಂಕಪ್ಪನವರ ಮನದಾಳದ ಮಾತು. ಇನ್ನು ಕೊನೆಗೊಂದು ಮಂಗಳಾರತಿ ಅಂತ ಮಾಡ್ತಾರೆ, ಅಂತ ಬಿಡ್ರಿ ಸರ್. ಮಂಗಳಾರತಿದೊಂದು ಪದ ಮಾಡಿ ಮುಕ್ತಾಯ ಮಾಡ್ತೀವಿ. ಅಂಬಗಾರುತಿ ರಂಬೇರು ಬೆಳಗಿರಿ ಶುಂಭನಿ ಶುಂಭ ಸಂವಾರಿಗೆ ಕುಂಬೆ ಕುಜ ಜಗದಂಬೆ ನಿನ್ನ ಪಾದ ನಾನರ ಶರದಿ ಅಂಬಿಕೇಶವನ ರಾಣಿ ಶರಣರ ದಿಂಬದೋಳು ನಲದಾಡು ಜನನಿ. ಅಂಬಗಾರುತಿ ರಂಬೇರು ಬೆಳಗಿರಿ ಶುಂಭನಿ ಶುಂಭ ಸಂವಾರಿಗೆ ದುಷ್ಟು ದೈತರನ್ನೆಲ್ಲ ಕೊಟ್ಟು ವರದ ಸೋಸಿ, ದುಷ್ಟು ದೈತರನ್ನೆಲ್ಲ ಕೊಟ್ಟು ವರದ ಸೋಸಿ ತ್ರಿಪುರ ಗೆದ್ದ ದೇವಿಗೆ, ತ್ರಿಪುರ ಗೆದ್ದ ದೇವಿಗೆ. ದುಷ್ಟು ದೈತರನ್ನೆಲ್ಲ ಕಡದ ತುಂಡು ಮಾಡಿ ರುಂಡಮಾಲಿ ಧರಿಸಿದ ಚಾಮುಂಡಿಗೆ, ರುಂಡಮಾಲಿ ಧರಿಸಿದ ಚಾಮುಂಡಿಗೆ. ಪಟ್ಟದ ಬ್ರಹ್ಮನ ಶಿರವನ್ನು ಹರಿಸಿ ಪರಮ ಪಾರ್ವತ ದೇವಿಗೆ,
ಪರಮ ಪಾರ್ವತಾ ದೇವಿಯೇ ಮಂಡಲದಿ ಮೆರೆಯುವ ಭಂಡರನ ತುಂಡು ಮಾಡಿ ಪುಂಡ ಶಿಶುನಾಳದೀಶಗ ಒಲದೆಮ್ಮ ದೇವಿ ಅಂಬಗಾರುತಿ ರಂಬೇರು ಬೆಳಗಿರಿ ಶುಂಭನಿ ಶುಂಭ ಸಂವಾರಿಯೇ ಸದಾನಂದಿಸಾವುದು. ಓಕೆ, ಇವಾಗ ರಾಷ್ಟ್ರ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ತೊಗೊಂಡಿರ್ತಕ್ಕಂಥವ್ರು ಇವರ ಯಂಕಪ್ಪ ಸುಬ್ತೇಕರ್ ಅವರ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾಯಿದ್ದೀವಿ. ಮತ್ತು ಅವ್ರ ಮಕ್ಕಳು ಕೂಡ ಮೊಮ್ಮಕ್ಕಳು ಕೂಡ ಈ ರಾಷ್ಟ್ರ ಮಟ್ಟದ ಪ್ರಶಸ್ತಿ ತಗೊಳ್ಳಿ, ಈ ಒಂದು ಕಲೆ ಮುಂದುವರಿಲಿ. ಕಲಿತಕ್ಕಂಥವ್ರು ಇದ್ರು ಕಲಿಸ್ತೀನಿ ಅಂತಾರೆ. ಯಾರಾದರೂ ಕಲಿತಕ್ಕಂಥವ್ರು ಇದ್ದರೂ ಕೂಡ ನಮಗೆ ಸಂಪರ್ಕ ಮಾಡಿರಿ ನೋಡೋಣಂತ. ಮತ್ತು ಯಾರಾದರೂ ಕಲಿತಕ್ಕಂಥವ್ರು ನಮ್ಗೆ ಸಂಪರ್ಕ ಮಾಡಿರಿ, ತಾವು ಕೂಡ ಕಲಿಬೋದು ಅಂತ ಹೇಳ್ತಾ ಇಲ್ಲಿಗೆ ಒಂದು ಕಾರ್ಯಕ್ರಮ ಮುಕ್ತಾಯ ಮಾಡ್ತೀವಿ. ನಮಸ್ಕಾರ.